ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು 6 ಗುರುಕುಲಗಳನ್ನು ನಡೆಸ್ತಾರೆ. ಕಲ್ಕತ್ತಾದಲ್ಲಿ, ಚೆನ್ನೈಯಲ್ಲಿ, ಉಡುಪಿಯಲ್ಲಿ, ಬೆಂಗಳೂರಿನಲ್ಲಿ, ಹೀಗೆ 6 ಕಡೆಗಳಲ್ಲಿ ನಿಶುಲ್ಕವಾಗಿ ವಸತಿ, ಊಟ, ಸೌಕರ್ಯ ಕೊಟ್ಟು ಪ್ರಾಚ್ಯ ವಿದ್ಯೆಗಳನ್ನು ಕಲಿಸಿಕೊಡುವಂತಹ ಒಂದು ಉತ್ಸುಕತೆಯಿಂದ ಕಾರ್ಯವೆಸಗ್ತಾ ಇದ್ದಾರೆ. ಹಾಗೆ ಗೋವರ್ಧನ ಕ್ಷೇತ್ರದಲ್ಲಿಯೂ ಒಂದು ಗುರುಕುಲ ಇದೆ. ಈ ಗುರುಕುಲದಲ್ಲಿ ಇನ್ನೊಂದು ವಿಶೇಷತೆ ಏನು ಕೇಳಿದರೆ, ಆಂಗ್ಲ ವಿಚಾರವನ್ನು ಅಥವಾ ಆಂಗ್ಲ ವಿದ್ಯೆಯನ್ನು ಕಲಿಯುವುದಕ್ಕೂ ಒಂದು ಅವಕಾಶ ಇದೆ. ಕೆಲವರು ಆಂಗ್ಲ ವಿದ್ಯೆ ಪ್ಲಸ್ ಇಲ್ಲಿನ ವಿಚಾರಗಳನ್ನು ಕಲಿಯುವ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡಿದ್ದಾರೆ, ಅವರಿಗೆ ಅವಕಾಶ ಕೊಡಲಾಗಿದೆ. ಕೆಲವರು ಬದೇ ವೇದಾಧ್ಯಯನವನ್ನು ಮಾಡಿ ನಮ್ಮ ಉದ್ಗ್ರಂಥಗಳನ್ನು ಮುಂದೆ ಅಧ್ಯಯನ ಮಾಡುವವರಿದ್ದಾರೆ. ಹಾಗೆ 2 ಬಗೆಯ ಗುರುಕುಲಗಳು ಒಂದೇ ಕಡೆಯಲ್ಲಿ ಇವೆ. ಒಂದು ಆಧುನಿಕ ಶಿಕ್ಷಣದ ವಿದ್ಯಾರ್ಥಿಗಳು, ಇನ್ನೊಂದು ಪ್ರಾಚ್ಯ ಶಿಕ್ಷಣದ ವಿದ್ಯಾರ್ಥಿಗಳು ಸಮಾವೇಶಗೊಂಡಂತಹ ಗುರುಕುಲ ಗೋವರ್ಧನ ಕ್ಷೇತ್ರದಲ್ಲಿ ನಡೀತಾ ಇದೆ 4 ವರ್ಷಗಳಿಂದ. ಪರಮಪೂಜ್ಯ ಶ್ರೀಪಾದರು ಗೋಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಉಡುಪಿಯಲ್ಲಿ ಬೃಹತ್ತಾದ ದೊಡ್ಡದಾದ ಒಂದು ಗೋಶಾಲೆ ಇದೆ. ನಮ್ಮಲ್ಲಿ ಸಾಂಕೇತಿಕವಾಗಿ ಸ್ಥಳಾಭಾವದಿಂದ 2 ಹಸು 2 ಕರುಗಳನ್ನು ಇಟ್ಕೊಂಡಿದ್ದೇವೆ. ಅಷ್ಟು ಸ್ಥಳಾವಕಾಶ ಇಲ್ಲದೆ ಇರುವುದರಿಂದ ಉಡುಪಿ ಕುತ್ತಿಗೆಯಲ್ಲಿ ಭವ್ಯವಾದ ರಮಣೀಯವಾದ ಒಂದು ನದಿ ತೀರದಲ್ಲಿ ಮೂಲ ಮಠ ಇದೆ, ಅಲ್ಲಿ ಗೋಶಾಲೆ ಇದೆ, ಅಲ್ಲಿಯೂ 2 ವಿದ್ಯಾಪೀಠಗಳು ಇವೆ. ಉಡುಪಿಯ ಕೃಷ್ಣ ಸನ್ನಿಧಿಗೆ ಸಮೀಪದಲ್ಲಿ ಪಾಡಿಗಾರು ಎನ್ನುವ ಸ್ಥಳದಲ್ಲಿ ಅಲ್ಲೂ ಒಂದು ವಿದ್ಯಾಪೀಠ ಇದೆ. ಎಲ್ಲ ಸೌಕರ್ಯಗಳು, ಹುಡುಗರನ್ನು ಕರ್ಕೊಂಡು ಹೋಗುವುದು, ವಾಪಸ್ ಕರ್ಕೊಂಡು ಬರೋದು, ಅವರಿಗೆ ಆಹಾರ ಒದಗಿಸುವುದು ಎಲ್ಲವನ್ನು ಶ್ರೀಗಳು ನಿಶುಲ್ಕವಾಗಿ ಒದಗಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಮೇಲೆ ಬಂದವರು ಕೆಲವರು ಮೇಲೆ ಬರ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿ ಅಮೇರಿಕಾದಲ್ಲಿ, ಇಂಗ್ಲೆಂಡಿನಲ್ಲಿ, ಕೆನಡಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ನಮ್ಮ ದೇಗುಲಗಳು ಇವೆ. ದೇಗುಲಗಳನ್ನು ಸ್ಥಾಪಿಸಿದ್ದಾರೆ. ಕೃಷ್ಣ ವೃಂದಾವನ ಎನ್ನುವ ಒಂದೇ ಹೆಸರಿನ ಅಡಿಯಲ್ಲಿ ಅಮೇರಿಕಾದಲ್ಲಿ 11 ಕೇಂದ್ರಗಳಿವೆ. ಆಸ್ಟ್ರೇಲಿಯಾದಲ್ಲಿ ಒಂದಿದೆ, ಆಸ್ಟ್ರೇಲಿಯಾದಲ್ಲಿ 2 ಇದೆ, ಕೆನಡಾದಲ್ಲಿ ಒಂದಿದೆ, ಇಂಗ್ಲೆಂಡ್ನಲ್ಲಿ ಒಂದಿದೆ. ಎಲ್ಲ ಗುರುಕುಲಗಳನ್ನು, ಅಲ್ಲಿಯೂ ಗುರುಕುಲಗಳಿವೆ. ಅಲ್ಲಿಯೂ ಇಲ್ಲಿಂದ ಹೋದ ಭಕ್ತರಿಗೆ ಎಲ್ಲ ಧಾರ್ಮಿಕ ಸೌಕರ್ಯಗಳನ್ನು ನಡೆಸಿಕೊಡುವ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಲ್ಲಿ ಫೀನಿಕ್ಸ್ನಲ್ಲಿದೆ, ನ್ಯೂಜೆರ್ಸಿಯಲ್ಲಿದೆ, ಡಾಲಾಸ್ನಲ್ಲಿದೆ, ಹ್ಯೂಸ್ಟನ್ನಲ್ಲಿದೆ, ಬೇರೆ ಬೇರೆ ಕಡೆಗಳಲ್ಲಿದೆ. ನಿಮಗೇನಾದರೂ ಅವಕಾಶ ಅಲ್ಲಿಗೆ ಹೋದಾಗ ಬೇಕಿದ್ದರೆ ನಮ್ಮ ಸಂಪರ್ಕ ಪಡೆದರೆ ನಾವು ಮಾರ್ಗದರ್ಶನ ಮಾಡಬಲ್ಲೆವು. ಆಮೇಲೆ ಪರಮಪೂಜ್ಯ ಶ್ರೀಗಳು ಬಹಳ ಉತ್ಸಾಹಿ. 63 ವರ್ಷ ಆಗಿದೆ, ಆದರೂ ತರುಣರ ಹಾಗೆ ಓಡಾಡ್ತಾ ಇರ್ತಾರೆ. ತುಂಬ ಕಲ್ಪನೆಗಳನ್ನು ಇಟ್ಕೊಂಡಿದ್ದಾರೆ, ಸಮಾಜಕ್ಕೆ ತನ್ನಿಂದ ಏನಾದರೂ ಕೊಡುಗೆ ಸಲ್ಲಬೇಕು ಅಂತ. ಉಡುಪಿಯಲ್ಲಿ ಈಗ 4ಥ ಪರ್ಯಾಯ 8 ಮಠಗಳಿವೆ. ಪ್ರತಿಯೊಂದು ಮಠಕ್ಕೂ 14 ವರ್ಷಕ್ಕೊಮ್ಮೆ 2 ವರ್ಷದ ಕೃಷ್ಣ ಪೂಜಾ ಅಧಿಕಾರ ಸಿಗ್ತದೆ. 2024 ಜನವರಿ 18ರಿಂದ 2026 17 ಜನವರಿಯವರೆಗೆ ಅವರು ಉಡುಪಿಯ ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಪರ್ಯಾಯ ದೀಕ್ಷೆಯಲ್ಲಿ ಇದ್ದುಕೊಂಡು ಎಲ್ಲ ಆಗುಹೋಗುಗಳನ್ನು ಬಹಳ ನಿತ್ಯೋತ್ಸವ, ಕೃಷ್ಣ ಯಾವತ್ತು ಉತ್ಸವ ಪ್ರಿಯ, ನಿತ್ಯೋತ್ಸವ, ನಿತ್ಯ ಅನ್ನದಾನ, ದಿನಕ್ಕೆ ಕೆಲವೊಮ್ಮೆ 10,000ದಿಂದ 50,000ವರೆಗೆ ಭೋಜನಕ್ಕೆ ಜನ ಬರ್ತಾರೆ. ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇತ್ಯಾದಿ ಮಾಡಿಕೊಡಲಾಗಿದೆ. ಅಲ್ಲದೆ ಅವರು
ತನ್ನ 12ನೇ ವಯಸ್ಸಿಗೆ 7ನೇ ತರಗತಿ ಮುಗಿದ ತಕ್ಷಣದಲ್ಲಿ ಆಶ್ರಮ ಸ್ವೀಕಾರ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಇದು 4ನೇ ಪರ್ಯಾಯ, ಅಂದರೆ 2 ವರ್ಷಗಳ 4 ಅವಧಿ. ಇದು 4ನೇ ಅವಧಿ ಅವರು ಕೃಷ್ಣ ಪೂಜಾ ದೀಕ್ಷೆಯನ್ನು ಕೈಗೊಂಡಿದ್ದಾರೆ. ಒಬ್ಬ ಶಿಷ್ಯನನ್ನು, ಇಂಜಿನಿಯರಿಂಗ್ ಪದವೀಧರ ಶಿಷ್ಯನನ್ನು ಸ್ವೀಕರಿಸಿ ಅವರಿಗೆ ಪ್ರಾಚ್ಯ ವಿದ್ಯೆಯನ್ನು 5 ವರ್ಷಗಳಿಂದ ಕೊಡಿಸ್ತಾ ಇದ್ದಾರೆ. ಎಲ್ಲವೂ ಲೋಕಜ್ಞಾನವು ಬೇಕು ಈಗಿನ ಸನ್ಯಾಸಿಗಳಿಗೆ ಎನ್ನುವ ನೆಲೆಯಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಅಂತ ನಮ್ಮ ಕಿರಿಯ ಅಥವಾ ಸುಗುಣೇಂದ್ರ ತೀರ್ಥರ ಶಿಷ್ಯರ ಹೆಸರಾಗಿದೆ. ಅವರು ಬಹಳ ಉತ್ಸುಕರಾಗಿದ್ದಾರೆ. ಹೀಗೆ ಈ ಒಂದು ಕಲ್ಪನೆ, ಇದೊಂದು ಅದ್ಭುತವಾದ ಕಲ್ಪನೆ ಶ್ರೀಗಳದ್ದು, ಎಲ್ಲಿಯೂ ಇಲ್ಲ. ಅವರಿಗೆ ಇಷ್ಟೆಲ್ಲ ಬ್ರಾಂಚ್ ಇದ್ದರೂ ಬೆಂಗಳೂರಿನ ಗೋವರ್ಧನ ಕ್ಷೇತ್ರದ ಬಗ್ಗೆ ತುಂಬ ಕಾಳಜಿ, ತುಂಬ ಒಂದು ಇಷ್ಟದ ವಿಚಾರ, ತುಂಬ ಒಂದು ಸಂತೋಷದ ವಿಚಾರ ಆಗಿದೆ. ಅವರ ಎಲ್ಲ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳು ಜನರಿಗೆ ತಲುಪುವಂತಾಗಲಿ, ಉಡುಪಿ ಶ್ರೀಕೃಷ್ಣ ಸನ್ನಿಗೆ ನೀವೆಲ್ಲ ಹೋಗುವಂತಾಗಲಿ. ಇನ್ನು 2 ವರ್ಷದಲ್ಲಿ ನಿಮಗೆ ಯಾವ ಸೌಕರ್ಯ ಬೇಕಾದರೂ ನಾವು ಆದಷ್ಟು ಮಟ್ಟಿಗೆ ಒದಗಿಸಿಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಇಲ್ಲಿಗೆ ನಮ್ಮನ್ನು ಸಂಪರ್ಕಿಸಬಹುದು. ಈ ಪರ್ಯಾಯದಲ್ಲಿ ಅವರು ಕೃಷ್ಣನಿಗೆ ಪಾರ್ಥಸಾರಥಿ ರಥ ಅಂತ ಒಂದು ಮಾಡಲಿಕ್ಕೆ ಉದ್ಯುಕ್ತರಾಗಿದ್ದಾರೆ. ಗೀತೋಪದೇಶ ಮಾಡಿದ ಒಂದು ಚಿತ್ರಣ ಇದೆಯಲ್ಲ, ಕೃಷ್ಣ ಮತ್ತು ಅರ್ಜುನರ ಸಂವಾದದ ವಿಚಾರ, ಒಂದು ರಥ, ಅವತ್ತಿನ ರಥದ ಕಲ್ಪನೆಯನ್ನು ಇವತ್ತು ಚಿನ್ನದಲ್ಲಿ ಮಾಡುವ ಒಂದು ಯೋಜನೆ ಇದೆ. ಆಮೇಲೆ ಏನು ಗೀತಾ ಮಂದಿರದಲ್ಲಿ ಅನೇಕ ಕೊಠಡಿಗಳ ನಿರ್ಮಾಣ ಮಾಡಿ ಭಕ್ತರಿಗೆ ಸೌಕರ್ಯ ಒದಗಿಸುವ ಒಂದು ಕೈಂಕರ್ಯವನ್ನು ಪ್ರಾರಂಭಿಸಿದ್ದಾರೆ. ಆಮೇಲೆ ಕೃಷ್ಣನ ಸನ್ನಿಧಿಯಲ್ಲಿ 4 ರಸ್ತೆ ಸೇರುವಲ್ಲಿ ಅತ್ಯಂತ ನಿಕಟ ಜಾಗದಲ್ಲಿ ಒಂದು ಸ್ವಾಗತ ಗೋಪುರ, ಮಧ್ವಾಚಾರ್ಯರು ಅವತ್ತು ಶ್ರೀಕೃಷ್ಣನನ್ನು ಮಲ್ಪೆ ಸಮುದ್ರದ ತೀರದಿಂದ ಇವತ್ತಿನ ಸನ್ನಿಧಿಗೆ ತರುವಂತಹ ಒಂದು ಚಿತ್ರಣ ಅವರಿಗೆ ಅದೊಂದು ಆಕಸ್ಮಿಕವಾಗಿ ಸಿಕ್ಕಿದ ವಿಚಾರ. ಅದು ಗುಜರಾತಿನಿಂದ ಬಂದಂತಹ ವಿಗ್ರಹ. ಅದರಲ್ಲೊಂದು ವಿಗ್ರಹ ಉಂಟು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಒಬ್ಬ ವ್ಯಾಪಾರಿ ಭಾರಕ್ಕಾಗಿ 3 ಮಣ್ಣಿನ ಒಂದು ಗಟ್ಟಿಗಳನ್ನು ಒಂದು ಕಡೆ ಇರಿಸಿದ್ದ. ಇವರಿಗೇನೋ ಒಂದು ಜ್ಞಾನೋದಯವಾಗಿ ಅವನು ಗಾಳಿಗೆ ಅಲ್ಲಿ ಅವನ ಹಡಗು ಸ್ವಲ್ಪ ಓಲಾಡ್ತಿರುವಾಗ ಅಭಯ ತೋರಿಸಿದಾಗ ಅವನು ಸಂತೋಷದ ತೀರಕ್ಕೆ ಬರ್ತಾನೆ. ಅವರು ಕೇಳ್ತಾರೆ, ಅಲ್ಲಿ 3 ಗೆಡ್ಡೆಗಳು ಉಂಟಲ್ಲ, ಅದು ನನಗೆ ಕೊಡು, ಬೇರೆ ಏನು ಕೊಡುವುದು ಬೇಡ ಅಂತ ಹೇಳ್ತಾರೆ. ಅವನು ಕೊಡ್ತಾರೆ. ಅದರಲ್ಲಿ ಒಂದು ಗೆಡ್ಡೆ ತಗೊಂಡು ಬರುವಾಗ ಅಲ್ಲಿ ಒಡೆಯಿತು ಅಂತ ಪ್ರತೀತಿ ಇದೆ. ಅದೇ ಬಲರಾಮ ದೇವರ ವಿಗ್ರಹ. ಅದು ಸಮುದ್ರ ತೀರದಲ್ಲಿ ಮಲ್ಪೆ ಎನ್ನುವ ಜಾಗದಲ್ಲಿ ಇದೆ. ಇನ್ನೊಂದು ಶ್ರೀಕೃಷ್ಣ, ಈಗಿನ ಶ್ರೀಕೃಷ್ಣ. ಮತ್ತೊಂದು ವಿಗ್ರಹ ಉಡುಪಿಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಜನಾರ್ದನ ವಿಗ್ರಹ. ಅಲ್ಲಿ ಊರವರ ಕೋರಿಕೆಯ ಮೇರೆಗೆ ಅವರಿಗೆ ಕೊಟ್ಟಿದ್ದಾರೆ. ಹೀಗೆ ಒಂದು ಕೃಷ್ಣನ ಒಂದು ಐತಿಹ್ಯ ಪ್ರಾರಂಭವಾಗಿದೆ. ಹಿಂದೆ 2 ತಿಂಗಳಿಗೊಮ್ಮೆ ಪೂಜಾ ಅವಧಿ ಇತ್ತು ಕೃಷ್ಣನಿಗೆ. 8 ಸನ್ಯಾಸಿಗಳು 2 ತಿಂಗಳಿಗೆ. ಆಮೇಲೆ ಮಧ್ವಾಚಾರ್ಯರ ನಂತರ 400 ವರ್ಷಗಳ ಮೇಲೆ ವಾದರಾಜ ಶ್ರೀಗಳು ಅಂತ ಒಬ್ಬರು ಬರ್ತಾರೆ. ತುಂಬ ಮೇಧಾವಿ, ತುಂಬ ಸಮಾಜ ಸುಧಾರಕರು, ತುಂಬ ಜ್ಞಾನಿಗಳು, ತುಂಬ ಗ್ರಂಥಗಳನ್ನು ರಚಿಸಿದವರು. ಅವರು 2 ವರ್ಷಕ್ಕೊಮ್ಮೆ ಪರ್ಯಾಯ ನಡೆಯುವಂತಾಗಬೇಕು. 2 ತಿಂಗಳಿಗೆ ಏನನ್ನು ಮಾಡಲಿಕ್ಕೆ ಆಗುವುದಿಲ್ಲ. 2 ವರ್ಷ ನಡೆಸಿ ಜನರಿಗೆ ಧಾರ್ಮಿಕ ಹಾಗೂ ಸಾಮಾಜಿಕ ವಿಚಾರಗಳನ್ನು ತಿಳಿಯಪಡಿಸುವ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಂದಿನಿಂದ ವೈಭವೋಪೇತವಾಗಿ ಉಡುಪಿ ನಡೀತಾ ಇದೆ. ದಿನಕ್ಕೆ 14 ಪೂಜೆಗಳು ನಡೀತಾ ಇವೆ. ಪ್ರತಿಯೊಂದು ವಿಶಿಷ್ಟವಾದ ಪೂಜೆಗಳು ಇವೆ. ಕನಕದಾಸರಿಗೆ ಅವರ ಕಾಲದಲ್ಲಿಯೇ ಕನಕದಾಸರು ಉಡುಪಿಗೆ ಬಂದದ್ದು. ಅವರ ಸ್ಮರಣಾರ್ಥವಾಗಿ, ಅಂದರೆ ಅದು ಕೆಟ್ಟದ್ದು ಅಂತ ತಿಳಿಬಾರ್ದು, ಒಂದು ಗಂಜಿ ರೊಟ್ಟಿಯ ಸಮರ್ಪಣೆಯೂ ಇದೆ ಕೃಷ್ಣನಿಗೆ. ಅವರು ಉಪಯೋಗಿಸಿದ್ದು ಕನಕದಾಸರು ಗಂಜಿ ರೊಟ್ಟಿ ಮಠದಿಂದ ಆಗಿನ ಬಡತನದ ಕಾಲ ಸ್ವಲ್ಪ ಗಂಜಿ ತೆಗೆದುಕೊಂಡು ಅವರದ್ದೇ ಆದ ರೊಟ್ಟಿ ತಿಂತಾ ಇದ್ದರು. ಅದನ್ನು ಶಾಶ್ವತವಾಗಿ ಮಾಡಬೇಕು ಅಂತೇಳಿ ಕೃಷ್ಣನಿಗೆ ಗಂಜಿ ರೊಟ್ಟಿ ಸಮರ್ಪಣೆಯೂ ಇದೆ, ಒಂದು ಪೂಜೆ ಇದೆ. ಅದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ, ಏನೇನೋ ಹೇಳ್ತಾರೆ, ಅದು ಬೇರೆ ವಿಷಯ ಇರಲಿ. ಅಂತೂ ಕನಕದಾಸರಿಗೆ ತುಂಬ ಗೌರವ ಕೊಟ್ಟವರು, ಆಮೇಲೆ ತುಂಬ ಜ್ಞಾನ ಕೊಟ್ಟವರು. ಹಾಗಾಗಿ ಅವರು ಅಷ್ಟು ಪದ್ಯಗಳನ್ನೆಲ್ಲ ರಚಿಸಲಿಕ್ಕಾಯಿತು. ಅಧ್ಯಾತ್ಮದ ವಿಚಾರವನ್ನು ತಿಳಿಯಪಡಿಸಿದವರೇ ವಾದರಾಜ ಶ್ರೀಗಳು, ಕನಕದಾಸರಿಗೆ. ಹೀಗೆ ಉಡುಪಿಯ ಐತಿಹ್ಯ ಹೀಗಿದೆ. ಬನ್ನಿ ಉಡುಪಿಗೆ, ಕೃಷ್ಣ ದರ್ಶನ ಪಡೆಯಿರಿ. ಏನು ನಿಮ್ಮ ಅಭೀಷ್ಟಗಳಿವೆ ಕೃಷ್ಣನಲ್ಲಿ ಬೇಡಿಕೊಂಡು ಪ್ರಾಪ್ತವಾಗುವಂತೆ ನಡೆದುಕೊಳ್ಳಿ ಅಂತ ನಾವು ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀವಿ.